ಹಲೋ ಫ್ರೆಂಡ್ಸ್, ಈ ದಿನ ಬಂದು ಫ್ರೂಟಿ ಕೇಕು ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಮಾಡೋದು. ಹಾಗೆ ನೋಡಿ ಈ ರೀತಿ ಆಗಿದೆ, ಒಂಥರ ಸ್ಪಾಂಜ್ ಥರ ಹಗುರವಾಗಿ ಆಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾವೇನಿಲ್ಲ, ಮನೇಲಿರೋಂಥ ವಸ್ತುಗಳಿಂದ ನಾವು ಮಾಡಿಕೊಳ್ಬೋದು. ನೋಡಿ ಈ ರೀತಿ ಆಗಿದೆ. ಮನೇಲಿ ಮಕ್ಕಳದ್ದು ಬರ್ತಡೇ ಆಗಿರ್ಬೋದು, ಆ್ಯನಿವರ್ಸರಿ ಇದ್ದರೆ ನೀವು ಈ ರೀತಿ ಮಾಡಿಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಹಗುರವಾಗಿ ಒಂಥರ ಸಾಫ್ಟಾಗಿ ಆಗಿದೆ. ನೆಕ್ಸ್ಟಿಗೆ ಇದು ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನಾವು ನೋಡೋಣ. ಮೊದಲಿಗೆ ನಾನು ಈ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ಇದನ್ನು ಹಚ್ಕೊಳ್ಬೋದು. ಇದಕ್ಕೆ ಒಂದು ಬಟರ್ ಪೇಪರ್ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಈಗ ಫ್ರೂಟಿ ತೊಗೊಂಡಿದ್ದೀನಿ. ಆ ಫ್ರೂಟಿ ಅರ್ಧ ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಮೈದೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ತುಪ್ಪ ಅಥವಾ ಎಣ್ಣೆ, ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆದ್ರೆ ಸಾಕು. ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಒಂದು 2 ಅಥವಾ 3 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ಳೋಣ. ಇದು ಹಾಕಿದ ನಂತರ ಸ್ವಲ್ಪ ಕಲಿಸ್ಕೊಂಡು ಇದಕ್ಕೆ ಉಳಿದಿರೋಂಥ ಸಾಮಾನು ಹಾಕ್ಕೊಳ್ಳೋಣ. ಹಾಗೆ ಈಗ ನೋಡಿ 1.5 ಕಪ್ಪಷ್ಟು ಮೈದಾ ಹಾಕ್ತಾಯಿದ್ದೀನಿ. ಇದಕ್ಕೆ 1.5 ಕಪ್ ಅಂತ ಹೇಳಿದ್ನಲ್ಲ, ಈಗ ಅರ್ಧ ಕಪ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ ಹಾಲು ಬೇಕಾಗುತ್ತೆ. ಈಗ ಮೊದಲಿಗೆ ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿರೋಂಥ ಅರ್ಧ ಕಪ್ಪು ನೋಡ್ತಾ ಕಲಿಸ್ಕೊಂತ ಹಾಕ್ಕೊಳ್ಳೋಣ. ನೋಡಿ ಈಗ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಒಟ್ಟಿಗೆ 1 ಕಪ್ಪಷ್ಟು ನಾನು ಹಾಲು ಉಪಯೋಗಿಸ್ಕೊಂಡಿದ್ದೀನಿ. ಈಗ ಅವೇನು ಹಿಟ್ಟಿನಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಫ್ರೂಟಿನ ಹಾಕ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಹಾಕೋದಕ್ಕೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ಈಗ ಇದು ರೆಡಿಯಾಗಿದೆ. ಈ ಒಂದು ಅದಕ್ಕೆ ಮಾಡಿಕೊಳ್ಬೇಕಾಗುತ್ತೆ. ನಾವೇನು ಕೇಕ್ ಮೋಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕ್ಕೊಳ್ಳೋಣ. ನೀವು ಇಲ್ಲಿ ಪ್ಯಾನ್ನಲ್ಲಿಗೆ ಗ್ಯಾಸಿನ ಮೇಲೆ ಆದರೂ ಪ್ಯಾನ್ ಮೇಲೆ ಮಾಡಿಕೊಳ್ಬೋದು. ಪ್ಯಾನ್ ತವ ಇಟ್ಕೊಂಡು, ಇಲ್ಲ ಓವನ್ ಇದ್ದರೆ ಓವನ್ನಲ್ಲಿ ಕೂಡ ಮಾಡಿಕೊಳ್ಬೋದು. ನೀವು ಎದ್ರಾಗಾದರೂ ಮಾಡ್ಕೊಬೋದು. ಈ ಥರ ಸ್ವಲ್ಪ ಟಾಪ್ ಮಾಡ್ಕೊಂಡು ನಾವು ಈಗ ಮೇಲೆ ಉಳಿಸಿಟ್ಕೊಂಡಿದ್ನೆಲ್ಲ ಫ್ರೂಟಿನ ಇದರಲ್ಲಿ ಮೇಲುಗಡೆ ಹಾಕೋಣ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ನಾನು ಫ್ರೀ ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ ಓವನ್ನು. ಅದರಲ್ಲಿ ಇಟ್ಕೊಂಡು 160 ಇದರಲ್ಲಿ ನಾನು ಒಂದು 20-25 ಮಿನಿಟ್ಸ್ನ ನಾನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 20-25 ನಿಮಿಷ, ಅಥವಾ ನೀವು ನೋಡಿ ನಿಮ್ಮ ಮನೆಯಲ್ಲಿ ಓವನ್ ಯಾವ ಥರ ಇರುತ್ತೆ ಆ ಒಂದು ಮಾಡಲ್ ಮೇಲೆ ಹೋಗುತ್ತೆ. ನೋಡಿ ಇದು 25 ನಿಮಿಷ ನನಗಾಗಿದೆ. ಈಗ ರೆಡಿಯಾಗಿದೆ. ನೋಡಿ ನೀವೇನಾದರೂ ಈ ಥರ ಬೇಕಾಗಿದ್ದಿಲ್ಲ ಅಂತ ನೋಡಿದರೆ ಗೊತ್ತಾಗುತ್ತೆ. ಬರ್ತಡೇದು ಏನಾದರೂ ಕೇಕ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ನೀವು ಟಾಪಿಂಗ್ ಮಾಡ್ಕೊಂಡ್ರೆ ಬರ್ತಡೇ ಕೇಕು ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿ, ಹಾಗೆ ನನ್ನ ಒಂದು ರೆಸಿಪಿ ಹೇಗಿದೆ ಅಂತ ನೀವು ಕಮೆಂಟ್ಸ್ ಕೂಡ ನೀವು ಮಾಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.